ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಬೆಂಗಳೂರಲ್ಲಿ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಈ ನಡುವೆ ನಗರದ ಪ್ರತಿಷ್ಠಿತ ಬಡಾವಣೆಗಳ ಮನೆ ಮಾಲೀಕರು ಮಾಡಿರುವ ಫುಟ್ಪಾತ್ ಒತ್ತುವರಿ ತೆರವಿಗೆ ಆಗ್ರಹಿಸಿ ಬೆಂಗಳೂರು ಉಸ್ತುವಾರಿ ಸಚಿವ ಕೃಷ್ಣ ಭೈರೇಗೌಡರಿಗೆ ದೂರು ನೀಡಲಾಗಿದೆ. ನೈಜ ಹೋರಾಟಗಾರರ ವೇದಿಕೆ ವತಿಯಿಂದ ಸಚಿವ ಕೃಷ್ಣ ಭೈರೇಗೌಡರಿಗೆ ಇಮೇಲ್ ಮೂಲಕ ಮನವಿಯನ್ನ ಮಾಡಲಾಗಿದೆ. ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳ ಮನೆ ಮಾಲೀಕರು ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ನಗರದ ರಸ್ತೆ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ತಾ ಇರೋದು ಸ್ವಾಗತಾರ್ಹ. ಅದರಂತೆ ನಗರದ ಪ್ರತಿಷ್ಠಿತ ಬಡಾವಣೆಗಳಾದ ಸದಾಶಿವನಗರ, ಡಾಲರ್ಸ್ ಕಾಲೋನಿ, ಹಾಗೆ ನ್ಯಾಯಾಂಗ ಬಡಾವಣೆ, ಜಯನಗರ, ಮಲ್ಲೇಶ್ವರ, HSR ಲೇಔಟ್, MLA ಲೇಔಟ್, ಹಾಗೆ IAS IPS ಅಧಿಕಾರಿಗಳ ಬಡಾವಣೆಯ ಮುಂದೆ ಫುಟ್ಪಾತ್ ಒತ್ತುವರಿ ಮಾಡಲಾಗಿದೆ. ಬ್ರಹ್ಮಾಸ್ತ್ರ ಅಂದ್ರೆ ಈ ತೆರವು ಕಾರ್ಯಾಚರಣೆಯನ್ನ ಬ್ರಹ್ಮಾಸ್ತ್ರ ಅಂತ ಕರೆಯಲಾಗಿದೆ. ಈ ಬ್ರಹ್ಮಾಸ್ತ್ರ ಬಡವರ ಮೇಲೆ ಮಾತ್ರ ಯಾಕೆ, ಆಗರ್ಭ ಶ್ರೀಮಂತರ ಮೇಲೆ ಯಾಕಿಲ್ಲ ಅಂತ ಸಚಿವರಿಗೆ ನೈಜ ಹೋರಾಟಗಾರರ ವೇದಿಕೆ ಪ್ರಶ್ನೆಯನ್ನ ಮಾಡಿದೆ. ಇಂತಹ ಪ್ರತಿಷ್ಠಿತರ ಮನೆ ಮುಂದೆ ಇರುವಂತಹ ಫುಟ್ಪಾತ್ಗಳನ್ನು ತೆರವುಗೊಳಿಸುವಂತೆ ಬೆಂಗಳೂರು ಉಸ್ತುವಾರಿ ಸಚಿವರಿಗೆ ದೂರು ನೀಡಲಾಗಿದೆ. ನಾವು ನೋಡಿದ್ವಿ ನಿನ್ನೆ ಎಲ್ಲ ಯಾವ ರೀತಿ ಫುಟ್ಪಾತ್ನಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಅಥವಾ ಶೆಡ್ಗಳನ್ನು ನಿರ್ಮಿಸಿಕೊಂಡು ಇದ್ರೋ ಎಲ್ಲವೂ ಕೂಡ ತೆರವು ಕಾರ್ಯಾಚರಣೆ ನಡೀತಾ ಇದೆ ಬೆಂಗಳೂರು ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ. ಹಾಗೆ ಈ ಹಿನ್ನೆಲೆಯಲ್ಲಿ ಇದಕ್ಕೆ ಜನರಿಂದ ಒಂದು ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಯಾಕಂದರೆ ಕಂಪ್ಲೀಟ್ ಆಗಿ ಫುಟ್ಪಾತ್ ಇರೋದು ಜನರಿಗೆ ನಡ್ಕೊಂಡು ಹೋಗೋದಕ್ಕೆ. ಆದರೆ ಅಲ್ಲಿ ಈ ರೀತಿ ಶೆಡ್ಗಳನ್ನು ಅಥವಾ ಅಂಗಡಿಗಳನ್ನು ಇಟ್ಕೊಂಡ್ರೆ ಜನರಿಗೆ ನಡೆಯೋದಕ್ಕೆ ಜಾಗ ಇರೋದಿಲ್ಲ. ಅವರು ರೋಡ್ಗೆ ಬರ್ತಾರೆ. ನಡ್ಕೊಂಡು ಹೋಗಬೇಕು ಅಂದರೆ ರೋಡಲ್ಲೇ ನಡ್ಕೊಂಡು ಹೋಗಬೇಕು. ಇದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತೆ, ಆಕ್ಸಿಡೆಂಟ್ಸ್ಗಳು ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಉತ್ತಮ ಕಾರ್ಯವನ್ನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಮಾಡಿದ್ರು. ಇದಕ್ಕೆ ಜನರಿಂದಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಹಾಗೆ ಈ ರೆಸ್ಪಾನ್ಸ್ ಜೊತೆಗೆ ಮತ್ತೊಂದು ದೂರು ಕೂಡ ನೀಡಲಾಗಿದೆ. ಅಂದರೆ ಕೇವಲ ಈ ರೋಡ್ ಸೈಡ್ ಅಥವಾ ವಾಹನ ದಟ್ಟಣೆ ಇರುವಂತಹ ರೋಡ್ಗಳಲ್ಲಿ ಮಾತ್ರ ಅಲ್ಲ, ಕೆಲವೊಂದಿಷ್ಟು ಬಡಾವಣೆಗಳು ಅದು ಕೂಡ ಪ್ರತಿಷ್ಠಿತ ಬಡಾವಣೆಗಳು, ಫಾರ್ ಎಕ್ಸಾಂಪಲ್ ಸದಾಶಿವನಗರ ಆಗಿರ್ಬೋದು, ಈ ಡಾಲರ್ಸ್ ಕಾಲೋನಿ ಆಗಿರ್ಬೋದು, ನ್ಯಾಯಾಂಗ ಬಡಾವಣೆ ಆಗಿರ್ಬೋದು, ಅಥವಾ ಜಯನಗರ, ಮಲ್ಲೇಶ್ವರ, HSR ಲೇಔಟ್, ಈ ರೀತಿಯಾದಂಥ ಅಂದರೆ ಹೆಚ್ಚಾಗಿ ಶ್ರೀಮಂತರು ಇರುವಂತಹ ಬಡಾವಣೆಗಳಲ್ಲೂ ಕೂಡ ಅವರು ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ. ಅದನ್ನು ಕೂಡ ನೀವು ಗಮನಿಸಬೇಕು ಅಂತ ಸಚಿವರಿಗೆ ಪ್ರಶ್ನೆಯನ್ನು ಮಾಡಲಾಗಿದೆ. ಕೇವಲ ಬಡವರ ಮೇಲೆ ಮಾತ್ರ ನಿಮ್ಮ ಪ್ರಯೋಗ ಅಲ್ಲ, ಬಟ್ ಆ ಕಾರ್ಯಾಚರಣೆಯನ್ನು ಕೂಡ ಶ್ಲಾಘಿಸಿದ್ದಾರೆ. ಅದು ಕೂಡ ಸ್ವಾಗತಾರ್ಹ ಅಂತ ಉಲ್ಲೇಖಿಸಲಾಗಿದೆ. ಅದರ ಜೊತೆಗೆ ಶ್ರೀಮಂತರ ಮೇಲೂ ಕೂಡ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ದೂರಿನಲ್ಲಿ ಹೇಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವ್ನವರು. ಪ್ರಸನ್ನ, ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಈ ಕಾರ್ಯಾಚರಣೆಗೆ ಯಾವ ರೀತಿ ಜನರಿಂದ ಯಾವ ರೀತಿ ರೆಸ್ಪಾನ್ಸ್ ಬರ್ತಾ ಇದೆ ಅಂತ? ಮುಖ್ಯವಾಗಿ ಸಿಂಚನ ಗಮನಿಸಬೇಕಾದ ವಿಚಾರ ಅಂತಂದ್ರೆ ಈ ನೆಲದ ಕಾನೂನು ಬಡವರಿಗಾಗ್ಲಿ ಶ್ರೀಮಂತರಾಗ್ಲಿ ಎಲ್ಲರೂ ಒಂದೇನೆ. ಈಗ ನೀವು ಸರಿ ಫುಟ್ಪಾತ್ ತೆರವು ಇರಬೇಕು, ಫುಟ್ಪಾತ್ ವಿಶಾಲ ಆಗಿರ್ಬೇಕು, ಆಕ್ಸಿಡೆಂಟ್ ಆಗ್ಬಾರ್ದು, ಎಲ್ಲ ಸರಿನೇ. ಅದೇ ಬಡ ವ್ಯಾಪಾರಿಗಳ ಒಂದು ಪುನರ್ವಸತಿಯನ್ನ ಮಾಡ್ದಲೇನೆ ನೇರವಾಗಿ ಅವ್ರನ್ನ ಬೇರೆ ಕಡೆ ತೆಗೆದಾಕಿರುವಂತದ್ದು ಒಂದು ಟೀಕೆ ಗುರಿ ಆಗ್ತಾ ಇರುವಂತದ್ದು ಒಂದು ಕಡೆ. ಆದ್ರೆ ಸರಿ ಆಯ್ತು, ಫುಟ್ಪಾತ್ ಕ್ಲಿಯರ್ ಇರಬೇಕು, ಅದು ನೀವು ಮಾಡ್ತಿರೋದು ಒಂದ್ ಹಂತಕ್ಕೆ ಕಾನೂನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸ್ತಿದ್ದೀರಿ, ಸರಿ ಇದೆ. ಆದರೆ ಈ ಸದಾಶಿವನಗರ, ಡಾಲರ್ಸ್ ಕಾಲೋನಿ, ಮಲ್ಲೇಶ್ವರ, HSR ಲೇಔಟ್, ಈ ತರ ಬಹಳ ಶ್ರೀಮಂತರು ಇರುವಂತಹ ಈ ಒಂದು ಏರಿಯಾಗಳಲ್ಲಿ ಅವರು ಏನಾಗಿದೆ ಫುಟ್ಪಾತ್ ನ ಎಂಕರೇಜ್ ಮಾಡಿರುವಂತದ್ದು, ಅಂದ್ರೆ ಏನು ಹೂ ಕುಂಡ ಇಡುವಂತದ್ದು, ಬೇಲಿಯನ್ನ ಹಾಕುವಂತದ್ದು, ಆಮೇಲೆ ಮನೆ ಮುಂದೆ ಗಾರ್ಡನ್ ಗಳನ್ನ ಡೆವಲಪ್ ಮಾಡೋದನ್ನ ತಗೊಂಡೋಗಿ ಫುಟ್ಪಾತ್ ನಲ್ಲಿ ಗಾರ್ಡನ್ ಮಾಡಿರುವಂತದ್ದು. ಹಲವು ಅಧಿಕಾರಿಗಳು, ಅದರಲ್ಲೂ ಕೂಡ IAS IPS ಅಧಿಕಾರಿಗಳು, ಜೊತೆನಲ್ಲಿ MLAಗಳು, MP ಗಳು, ಇದಕ್ಕೆ ಸಂಬಂಧ ಮತ್ತೆ ಈ ಬೇರೆ ಬೇರೆ ಈ ತರ ಒಂದು ದೊಡ್ಡ ವ್ಯಕ್ತಿಗಳೇನಿದ್ದಾರೆ ಅವರ ಮನೆಗಳ ಮುಂದೆ ಈಗ ಫುಟ್ಪಾತ್ ಎಂಕ್ರೋಚ್ಮೆಂಟ್ ಆಗಿದೆಯಲ್ಲ, ಅದನ್ನ ತೆರವು ಮಾಡೋದು ಯಾರು ಎನ್ನುವಂತ ಪ್ರಶ್ನೆಯನ್ನ ಈಗ ಸಾಮಾಜಿಕ ಕಾರ್ಯಕರ್ತರಾಗಿರುವಂತ ವೆಂಕಟೇಶ್ ಅವರು ಕೇಳ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೈರೇಗೌಡರ ಅವರಿಗೆ ಮೇಲನ್ನ ಮಾಡಿರುವಂತದ್ದು, ನೀವು ಫುಟ್ಪಾತ್ ತೆರವು ಮಾಡ್ತಿರೋದಕ್ಕೆ ನಮಗೆ ಬಹಳಷ್ಟು ಸಪೋರ್ಟ್ ನಾವು ಮಾಡ್ತೇವೆ. ಆದ್ರೆ ಶ್ರೀಮಂತರ ಏರಿಯಾಗಳಲ್ಲಿ ಏನಿದೆ ಈಗ HSR ಲೇಔಟ್, ಸದಾಶಿವನಗರ, ಡಾಲರ್ಸ್ ಕಾಲೋನಿ, ಈ ತರ ಏನು ಒಳ್ಳೊಳ್ಳೆ ಏರಿಯಾಗಳಿದೆ, ಆ ಏರಿಯಾಗಳಲ್ಲಿ ತಾವೇನೋ ನೋಡಿದಿರಾ, ನೋಡಿ ಒಮ್ಮೆ ಅಲ್ಲಿ ಶ್ರೀಮಂತರಿಂದ ಫುಟ್ಪಾತ್ ಒತ್ತುವರಿಯಾಗಿರುವಂತದ್ದು, ನಿಮ್ಮ ಅಧಿಕಾರಿಗಳಿಂದ ಫುಟ್ಪಾತ್ ಒತ್ತುವರಿಯಾಗಿರುವಂತದ್ದು. ಇಂಥ ಒತ್ತುವರಿಯನ್ನ ತೆರವು ಮಾಡುವಂತ ಮನಸ್ಸನ್ನ ನೀವು ಧೈರ್ಯವನ್ನ ಯಾವ ರೀತಿಯಾಗಿ ಬಡವರ ಒಂದು ತಳ್ಳು ಅಂಗಡಿಗಳಾಗಿರ್ಬೋದು ಇವನ್ನೆಲ್ಲ ಹೊಡೆದು ಬಿಸಾಕಿದ್ರಲ್ಲ, ಅದೇ ರೀತಿಯಲ್ಲಿ ಅಷ್ಟೇ ಧೈರ್ಯವನ್ನ ಈ ಶ್ರೀಮಂತರ ಏರಿಯಾಗಳಲ್ಲಿ ನೀವು ತೋರಿಸಬೇಕು ಎನ್ನುವಂತ ವಿಚಾರವನ್ನ ಇಮೇಲ್ ಮೂಲಕ ವೆಂಕಟೇಶ್ ಅವರು ಸರ್ಕಾರಕ್ಕೆ ಈಗ ಒಂದು ಪತ್ರವನ್ನ ಬರೆದಿರುವಂತದ್ದು, ಇದು ದೂರನ್ನು ಕೂಡ ಕೊಟ್ಟಿರುವಂತದ್ದು. ಈಗ ಕೃಷ್ಣ ಬೈರೇಗೌಡರು ಯೋಚನೆ ಮಾಡಬೇಕಾಗುತ್ತೆ. ಅಂದ್ರೆ ಸಹಜವಾಗಿ ಅವ್ರು ಕೇಳ್ತಾ ಇರೋದ್ರಲ್ಲಿ ತಪ್ಪೇನಿಲ್ಲ. ಈಗ ಕಾನೂನು ಅಂದ್ರೆ ಎಲ್ಲರಿಗೂ ಒಂದೇ ಕಾನೂನು, ಬಡವ ಶ್ರೀಮಂತ ಬರೋದಿಲ್ಲ. ಹಾಗಾಗಿ
ಜನಸಾಮಾನ್ಯರ ಮೇಲೆ ಯಾವ ರೀತಿಯಾಗಿ ನೀವು ಕಾನೂನನ್ನ ಪ್ರಯೋಗ ಮಾಡ್ತಿದ್ದೀರಿ, ಅದೇ ರೀತಿಯಾಗಿ ಯಾವುದೇ ಅಧಿಕಾರಿ ಆಗಿರ್ಬೋದು, IAS ಆಗಿರ್ಬೋದು, IPS ಆಗಿರ್ಬೋದು, ಅಥವಾ ಶಾಸಕರು ಆಗಿರ್ಬೋದು, MLAಗಳು, ಇವ್ರ ಮನೆಗಳ ಮುಂದೆ ಒತ್ತುವರಿಗಳು ಏನಾಗಿದೆ ಫುಟ್ಪಾತ್ ನಲ್ಲಿ ಅವುಗಳನ್ನ ತೆರವು ಮಾಡುವಂತ ಧೈರ್ಯವನ್ನ ನೀವು ತೋರಿಸ್ಬೇಕು ಅನ್ನುವಂತ ವಿಚಾರವನ್ನ ಇಲ್ಲಿ ಡಿಮ್ಯಾಂಡ್ ಮಾಡಿರುವಂತದ್ದು. ಸಹಜವಾಗಿ ಕೃಷ್ಣ ಬೈರೇಗೌಡರು ಈಗ ಬಹಳ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಿರೋದು, ಜನರಿಗೆ ಒಳ್ಳೆ ಪ್ರಶಂಸೆಯನ್ನು ಬರ್ತಾ ಇದೆ. ಆದ್ರೆ ಇದು ಕೂಡ ಒಂದು ಸವಾಲು. ಒಳ್ಳೆ ಕೆಲಸ ಮಾಡೋರ್ಗೆ ಸಹಜವಾಗಿ ಸವಾಲುಗಳು, ಟೀಕೆಗಳು ಬಂದೇ ಬರುತ್ತೆ. ಈ ಸವಾಲು ಟೀಕೆಯನ್ನ ಕೃಷ್ಣ ಬೈರೇಗೌಡರು ಯಾವ ರೀತಿ ತೆಗೆದುಕೊಳ್ತಾರೆ, ಒಂದು ಪಾಸಿಟಿವ್ ಆಗಿ ತೆಗೆದುಕೊಂಡು ಶ್ರೀಮಂತರ ನೆಲೆ ಇರುವಂತಹ ಏರಿಯಾಗಳಲ್ಲೂ ಕೂಡ ಏನು ಅವರು ತಂತಿ ಬೇಲಿಗಳನ್ನ ಹಾಕಿರುವಂತದ್ದು, ಹೂಕುಂಡಗಳನ್ನ ಇಟ್ಟಿರುವಂತದ್ದು, ಒತ್ತುವರಿಯನ್ನ ಮಾಡಿರುವಂತದ್ದು ಇದೆಯಲ್ಲ, ಅದನ್ನ ತೆರವು ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗ್ತದೆ ಸಿಂಚನಾ. ಓಕೆ, ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.